ಧಾರವಾಡದಲ್ಲಿ ಯುವಕರು ದಂಗೆ ಎದ್ದಿದ್ದಾರೆ. ಧಾರವಾಡದಲ್ಲಿ ಯುವಕರು ದಂಗೆ ಎದ್ದಿ ಬೀದಿಗೆ ಬಂದಿದ್ದಾರೆ, ರಸ್ತೆಗೆ ಬಂದಿದ್ದಾರೆ. ಯಾವ ಸರ್ಕಾರಿ ಹುದ್ದೆಗಳು 2,85,000 ಸರ್ಕಾರಿ ಹುದ್ದೆಗಳನ್ನ ಖಾಲಿ ಇಟ್ಕೊಂಡು ಇವತ್ತು ಈ ರಾಜ್ಯ ಸರ್ಕಾರ ಯುವಕರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅನೇಕ ಜನ ರೈತಾಪಿ ವರ್ಗದ ಮಕ್ಕಳು, ಅನೇಕ ಜನ ಮಧ್ಯಮ ವರ್ಗದ ಮಕ್ಕಳುಗಳು ಸಾಲ ಸೋಲ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ತಗೊಂಡು ಪಾಸ್ ಆಗಿದ್ದಾರೆ. IAS KS ಪದವೀಧರರಿದ್ದಾರೆ. ಕಳೆದ ವರ್ಷ ಇದೇ ಮಾನ್ಯ ಮುಖ್ಯಮಂತ್ರಿಗಳ ಟ್ವಿಟರ್ ಅಕೌಂಟ್ ಅಲ್ಲಿ ಇವತ್ತು ಬೆಳಗ್ಗೆ ಮತ್ತೆ ನಾನು ನೋಡ್ತಾ ಇದ್ದೆ, ಕಾಂಗ್ರೆಸ್ ಸರ್ಕಾರ ಒಂದು ಮಾತು ಕೊಡುತ್ತೆ, 2,85,000 ಸರ್ಕಾರಿ ಹುದ್ದೆಗಳೇನು ಖಾಲಿ ಇದೆ, ಸಂಪೂರ್ಣವಾಗಿ ಭರ್ತಿ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಒಂದು ಕೂಡ ಹುದ್ದೆಯನ್ನ ಇವತ್ತು ಯುವಕರಿಗೆ ನೀಡ್ಲಿಕ್ಕಾಗಿಲ್ಲ. ಸರ್ಕಾರಿ ಹುದ್ದೆಗಳನ್ನ ಖಾಲಿ ಇಟ್ಕೊಂಡು ಕೂತವ್ರೆ. ಒಂದು ಈ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಯುವಕರು ದಂಗೆ ಎದ್ರೆ ನಮ್ಮ ಕರ್ನಾಟಕ ರಾಜ್ಯ ಅಲ್ಲ ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದ ಸಂಪೂರ್ಣ ಚಿತ್ರಣವನ್ನ ಬದಲಾವಣೆ ಮಾಡತಕ್ಕಂತ ಒಂದು ಶಕ್ತಿ ಇವತ್ತು ಯುವ ಸಮುದಾಯಕ್ಕಿದೆ. ತುಂಬಾ ಪರೀಕ್ಷೆ ಮಾಡಬೇಡಿ ಯುವಕರನ್ನ. ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ, ಅದು ಬಹಳ ಕೆಟ್ಟ ಉದಾಹರಣೆ ಆಗ್ತದೆ. ನೇಪಾಳದಲ್ಲಿ ಏನಾಯ್ತು ಇಡೀ ದೇಶ ನೋಡಿದೆ. ನೇಪಾಳದಲ್ಲಿ ಚುನಾಯಿತಿ ಪ್ರತಿನಿಧಿಗಳ ಪರಿಸ್ಥಿತಿ ಏನಾಯ್ತು ಇಡೀ ದೇಶ ನೋಡಿದೆ. ದಯವಿಟ್ಟು ನಮ್ಮ ಯುವಕರ ಬಾಳಿನ ಜೊತೆ ಚೆಲ್ಲಾಟ ಆಡಬೇಡಿ. ಓದವ್ರೆ, ತಂದೆ ತಾಯಿಂದ್ರು ಕಷ್ಟಪಟ್ಟು ಸಾಲ ಸೂಲ ತಗೊಂಡು ಓದ್ಸವ್ರೆ. ಯುವಕರು ಕೇಳ್ತಾ ಇರ್ತಕ್ಕಂಥದ್ದು ಒಂದೇಯ, ಸ್ವಾಭಿಮಾನದ ಬದುಕು, ಸ್ವಾವಲಂಬಿಗಳಾಗಿ ಅವರ ಸ್ವಂತ ಕಾಲ ಮೇಲೆ ನಿಂತು ದುಡಿತಕ್ಕಂತ ಒಂದು ಇಚ್ಛಾಶಕ್ತಿ ಇಟ್ಕೊಂಡಿರ್ತಕ್ಕಂಥ ಯುವಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ದಯವಿಟ್ಟು ಇದೊಂದು ಎಚ್ಚರಿಕೆ ಆಗಿರಲಿ. ಇದು ನಿಖಿಲ್ ಕುಮಾರಸ್ವಾಮಿ ಕೊಡ್ತಾ ಇರ್ತಕ್ಕಂಥ ಎಚ್ಚರಿಕೆ ಅಲ್ಲ. ಇವತ್ತು ಧಾರವಾಡದಲ್ಲಿ ಬೀದಿಗೆ ಬಂದು ಇಳಿದು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಯುವಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದು ಕೇವಲ ಪ್ರಾರಂಭ. ದಯವಿಟ್ಟು ಇಡೀ ರಾಜ್ಯದಲ್ಲಿ ಯುವಕರನ್ನ ಈ ರೀತಿ ದಂಗೆ ಹೇಳ್ತಕ್ಕಂಥದಕ್ಕೆ ನೀವುಗಳು ಕಾರಣಕರ್ತರಾಗಬೇಡಿ. ಸರ್ಕಾರದಲ್ಲಿ ಕೂತಿರ್ತಕ್ಕಂಥವ್ರು ಇವತ್ತು ಸಾಕಷ್ಟು ಜನ ಸ್ಕಾಲರ್ಶಿಪ್ ಕಳೆದ 2 ವರ್ಷದಿಂದ ಸ್ಕಾಲರ್ಶಿಪ್ಗಳು ಬಂದಿಲ್ಲ. ವಿದ್ಯಾರ್ಥಿ ವೇತನ 40% ಇವತ್ತೇನು ವಿದ್ಯಾರ್ಥಿಗಳಿಗೆ ಬರಬೇಕು ಬಂದಿಲ್ಲ. ಅದರಲ್ಲಿ ವಿದ್ಯಾಸಿರಿ ಒಳಗೊಂಡಂತೆ ಅನೇಕ ಜನ ಇವತ್ತು ಪರಿಶಿಷ್ಟ ವರ್ಗದ ಮಕ್ಕಳುಗಳು ಅಲ್ಲೆಲ್ಲ PGಗಳಿಗೆ ಅಲ್ಲಿಗೆ ಇಲ್ಲಿಗೆ ಬಾಡಿಗೆಗಳು ಕಟ್ಕೊಂಡು ಓದ್ತಾ ಇರ್ತಾರೆ. ಸಂಪೂರ್ಣವಾಗಿ ಬೀದಿಗೆ ಬಂದವೆ ಮಕ್ಕಳು. ಸ್ಕಾಲರ್ಶಿಪ್ಗಳು ಕೊಡಕ್ಕೆ ಯೋಗ್ಯತೆ ಇಲ್ಲ. ಇವತ್ತು 2 ವರ್ಷ ಕಳೆದದೆ. ಟಿ ನರಸೀಪುರದಲ್ಲಿ 1,500 ಜನ ಮಕ್ಕಳು ಪ್ರತಿ ವರ್ಷ ಸ್ಕಾಲರ್ಶಿಪ್ ಏನು ಕೊಡಬೇಕಾಗಿತ್ತು, 1,500 ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಪ್ರಭಾವಿ ಸಚಿವರು ಏನ್ ಹೇಳ್ತಾರೆ ಕೇಳಿದ್ರೆ ಮಾಧ್ಯಮದ ಮುಂದೆ ತಾಂತ್ರಿಕವಾದಂತ ದೋಷ ಕೊಡೋದಕ್ಕಾಯ್ತಾ ಇಲ್ಲ ಅಂತ ಹೇಳ್ತಾರೆ. ಸರಿನಾ ಇದು?